ಪ್ರಭು ಶ್ರೀರಾಮಚಂದ್ರರು ದಶರಥ ಮಹಾರಾಜನ ಪುತ್ರ, ಸೂರ್ಯವಂಶದಲ್ಲಿ ಅವತರಿಸಿದ ಪ್ರಭು ಶ್ರೀರಾಮಚಂದ್ರ ತಾಯಿಯ ವಚನವನ್ನ ಪಾಲಿಸುವುದಕ್ಕೋಸ್ಕರವಾಗಿ ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯಕ್ಕೆ ಹೋದಾಗ ಅಲ್ಲಿ 14 ವರ್ಷಗಳವರೆಗೆ ಅರಣ್ಯದಲ್ಲೇ ಇರಬೇಕು ಅಂತ ಕೈಕಿ ಆಗಿರ್ತಕ್ಕಂಥ ಪ್ರಭು ಶ್ರೀರಾಮನ ತಾಯಿಯ ಒಂದು ವರ ಇರ್ತದೆ. ಅದೇ ಪ್ರಕಾರವಾಗಿ ಅರಣ್ಯದಲ್ಲಿಯೇ ವಾಸ ಇರ್ತಾರೆ ಪ್ರಭು ಶ್ರೀರಾಮಚಂದ್ರ, ಮಾತೆ ಸೀತಾದೇವಿ ಹಾಗೂ ಲಕ್ಷ್ಮಣನೊಡನೆ. ಆದರೆ ರಾವಣ ಏನ್ ಮಾಡ್ತಾನೆ ಅಂತಂದ್ರೆ, ಪ್ರಭು ಶ್ರೀರಾಮಚಂದ್ರರು ಇಲ್ಲದ ಸಮಯದಲ್ಲಿ ಮಾತೆ ಸೀತಾದೇವಿಯನ್ನ ಅಪಹರಣ ಮಾಡಿಕೊಂಡು ಹೋಗ್ತಾನೆ. ಪ್ರಭು ಶ್ರೀರಾಮಚಂದ್ರರು ಮಾತೆ ಸೀತಾದೇವಿ ಆ ಆಶ್ರಮದಲ್ಲಿ, ಕುಟೀರದಲ್ಲಿ ಅಂದರೆ ಗುಡಿಸಲಿನಲ್ಲಿ ಇಲ್ಲದೇ ಇರುವುದನ್ನು ನೋಡಿ ದುಃಖಿತರಾಗಿ ಯಾವ ಕಿಷ್ಕಿಂಧ ಅನ್ನೋ ಆ ಪಟ್ಟಣದಲ್ಲಿ ಒಂದು ಅರಣ್ಯ, ಆ ಅರಣ್ಯದಲ್ಲಿ ಕುಳಿತಿರುತ್ತಾರೆ. ಯಾರ್ಯಾರು ಕುಳಿತಿರ್ತಾರೆ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರರು, ಪ್ರಭು ಶ್ರೀರಾಮಚಂದ್ರನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ, ಹನುಮಂತ, ಸುಗ್ರೀವ, ಅಂಗದ, ಜಾಂಬವಂತ, ಇನ್ನೂ ಅನೇಕ ವಾನರರು ಪ್ರಭು ಶ್ರೀರಾಮಚಂದ್ರನ ಹತ್ರ ಆ ಕಿಷ್ಕಿಂಧೆಯಲ್ಲಿ ಕುಳಿತಿರ್ತಾರೆ. ಕುಳಿತಿರುವಾಗ ನಾರದ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಎಲ್ಲಿಗೆ? ಪ್ರಭು ಶ್ರೀರಾಮಚಂದ್ರನ ಹತ್ತಿರ ಬಂದಾಗ ಪ್ರಭು ಶ್ರೀರಾಮಚಂದ್ರರನ್ನ ಕುರಿತು ಹೇಳ್ತಾ ಇದ್ದಾರೆ, ಹೇ ದಶರಥ ಪುತ್ರ, ಸೂರ್ಯವಂಶದಲ್ಲಿ ಅವತರಿಸಿರುವ ಹೇ ಪ್ರಭು ಶ್ರೀರಾಮನೇ, ನಾನು ದೇವಲೋಕಕ್ಕೂ ಹೋಗಿದ್ದೆ. ದೇವಲೋಕದಲ್ಲಿ ನನಗ ಈ ವಿಷಯ ತಿಳಿಯಿತು. ಯಾವ ವಿಷಯ ಅಂತಂದ್ರೆ, ಮಾತೆ ಸೀತಾದೇವಿಯನ್ನ ರಾವಣ ಅಪಹರಣ ಮಾಡಿಕೊಂಡು ಲಂಕೆಯಲ್ಲಿ ಆತನ ಅರಮನೆಯ ಒಂದು ಅಶೋಕವನದಲ್ಲಿ ಇಟ್ಟಿದ್ದಾನೆ ಅನ್ನೋದು ನಂಗೆ ಗೊತ್ತಾಯಿತು. ಅದಕ್ಕಾಗಿ ನಾನು ಇಲ್ಲಿಗೆ ತಮ್ಮ ದರ್ಶನಕ್ಕಾಗಿ ಬಂದೆ ಅಂತ ನಾರದರು ಹೇಳ್ತಾರೆ. ಹೇಳಿದಾಗ ಹೇಳ್ತಾ ಇದ್ದಾರೆ, ಹೇ ಪ್ರಭು ಶ್ರೀರಾಮಚಂದ್ರ, ಸೀತಾಮಾತೆ ಅಶೋಕವನದಲ್ಲಿ ಇದ್ದಾಳೆ. ಆದರೆ ಆ ತಾಯಿಗೆ ಆ ಲಂಕೆಯಲ್ಲಿ ಇರ್ತಕ್ಕಂಥ ಯಾವ ಆಹಾರವನ್ನು ಅವಳು ಊಟ ಮಾಡೋದಿಲ್ಲ, ಯಾರು? ಮಾತೆ ಸೀತಾದೇವಿ. ಅದಕ್ಕಾಗಿ ನೀನು ಚಿಂತೆ ಮಾಡಕ್ಕೆ ಹೋಗಬೇಡ ಹೇ ಪ್ರಭು. ಆ ಯಾವ ದೇವಲೋಕದ ಇಂದ್ರನಾಗಿರ್ತಕ್ಕಂಥ ದೇವೇಂದ್ರ ಮಾತೆ ಸೀತಾದೇವಿಗೆ ಸ್ವರ್ಗ ಲೋಕದಿಂದ ಕಾಮಧೇನುವಿನ ಕ್ಷೀರವನ್ನ ಅಂದರೆ ಹಾಲನ್ನ ಕೊಟ್ಟು ಕಳಿಸಿದ್ದಾನೆ. ಆ ಹಾಲನ್ನ ಆ ಮಾತೆ ಸ್ವೀಕಾರ ಮಾಡಿದ್ದಾಳೆ. ಆದ್ದರಿಂದ ಆ ತಾಯಿಗೆ ಹಸಿವು ತೃಷೆಗಳು ಯಾವ ಆಗುವುದಿಲ್ಲ ಅಂತ ನಾರದರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸೀತಾದೇವಿಯ ಬಗ್ಗೆ, ಆಹಾರದ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ನಾರದರು ಪ್ರಭು ಶ್ರೀರಾಮಚಂದ್ರನ ಮುಂದೆ ಹೇಳಿದಾಗ, ಹೇ ಶ್ರೀರಾಮ, ರಾವಣನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಯಾವ ಹಾವನ್ನ ಹೂವಿನ ಹಾರ ಅಂತ ತಿಳ್ಕೊಂಡ ತನ್ನ ಕೊರಳಿಗೆ ಹಾಕೊಂಡಿದ್ದಾನ. ಯಾರು? ರಾವಣ. ಏನ್ ಮಾಡಿದಾನ್ರಿ? ಹಾವನ್ನ ಹೂವಿನ ಹಾರ ಅಂತ ತಿಳ್ಕೊಂಡು ಕೊರಳಿಗೆ ಹಾಕೊಂಡಿದ್ದಾನ. ಹಂಗಾಗ್ಯದ ಯಾರ್ದು ರಾವಣ ಪರಿಸ್ಥಿತಿ. ಆದರೆ ಮುಂದೆ ಒಂದಿನ ರಾವಣನಿಗೂ ಮತ್ತೆ ನಿಮಗೂ ಯುದ್ಧ ಆಗ್ತದ. ಆ ಯುದ್ಧದಲ್ಲಿ ನೀವು ಗೆಲ್ಲಬೇಕಾದ್ರೆ ನೀವು ಒಂದು ವ್ರತವನ್ನು ಮಾಡಬೇಕು. ಆ ವ್ರತವನ್ನು ನಾನು ನಿಮಗೆ ಹೇಳ್ತೀನಿ. ಅದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ
9 ದಿನಗಳ ಪರ್ಯಂತರವಾಗಿ ಆ ವ್ರತವನ್ನು ನೀವು ಆಚರಣೆಯನ್ನು ಮಾಡ್ಕೊಂಡು ಬರ್ರಿ ಅಂತ ನಾರದರು ಪ್ರಭು ಶ್ರೀರಾಮಚಂದ್ರರಿಗೆ ಹೇಳ್ತಾ ಇದ್ದಾರೆ. ಆ ವ್ರತ ಯಾವುದು ಅಂತ ಪ್ರಭು ಶ್ರೀರಾಮಚಂದ್ರರು ಕೇಳ್ತಾ ಇದ್ದಾರೆ. ಕೇಳಿದಾಗ ಹೇಳ್ತಾ ಇದ್ದಾರೆ, ಹೇ ಶ್ರೀರಾಮಚಂದ್ರ, ಯಾವ ಶರನ್ನವರಾತ್ರಿ ಅಂತ ಬರ್ತದ, ಆ ನವರಾತ್ರಿಯಲ್ಲಿ ನೀನು ಆ ದೇವಿಯನ್ನ ಸ್ಥಾಪನೆಯನ್ನು ಮಾಡು. ಮೊದಲು ಒಂದು ಪೀಠವನ್ನು ತಯಾರಿಸಿ ಅದರ ಮೇಲೆ ದೇವಿಯನ್ನ ಸ್ಥಾಪನೆಯನ್ನು ಮಾಡಿ ಆ ದೇವಿಯ ನಾಮಸ್ಮರಣೆಯನ್ನು, ಆ ದೇವಿಯ ಒಂದು ಹೋಮವನ್ನು ನೀನು ಮಾಡು. ಅವಳ ಚರಿತ್ರೆಯನ್ನು ಪಾರಾಯಣವನ್ನು ಮಾಡು. ಆ ತಾಯಿಯ ಕರುಣೆ ನಿನ್ನ ಮೇಲಾಗ್ತದೆ. ನೀನು 9 ದಿನಗಳ ಪರ್ಯಂತರವಾಗಿ ಉಪವಾಸವನ್ನು ಮಾಡು. ಉಪವಾಸವನ್ನು ಮಾಡಿ ಈ ನವರಾತ್ರಿ ವ್ರತವನ್ನು ಭಕ್ತಿಯಿಂದ ನೀ ಆಚರಣೆಯನ್ನು ಮಾಡಿಕೊಂಡು ಬಾ. ಮುಂದೆ ರಾವಣನ ಜೊತೆಲಿ ನೀ ಯುದ್ಧಕ್ಕೆ ಹೋಗ್ತೀಯಲ್ಲ, ಆ ಯುದ್ಧದಲ್ಲಿ ನಿನಗೆ ಗೆಲುವು ಆಗ್ತದೆ ಅಂತ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದಾಗ ಪ್ರಭು ಶ್ರೀರಾಮಚಂದ್ರರು ಮುಂದೆ ಬರ್ತಕ್ಕಂಥ ಈ ಶರನ್ನವರಾತ್ರಿಯಲ್ಲಿ ದೇವಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯನ್ನ ಮಾಡ್ತಾರೆ. 9 ದಿನ ಉಪವಾಸ ಇರ್ತಾರೆ. ಉಪವಾಸ ಇದ್ದು ಪೂಜೆಯನ್ನ ಮಾಡ್ತಾರೆ. ಅಷ್ಟಮಿಯ ದಿನ ಮಧ್ಯರಾತ್ರಿಯಲ್ಲಿ ಆದಿಶಕ್ತಿ ಜಗನ್ಮಾತಾ ದುರ್ಗಾ ಪರಮೇಶ್ವರಿ ಪ್ರಭು ಶ್ರೀರಾಮಚಂದ್ರಿಗೆ ದರ್ಶನವನ್ನು ಕೊಡುತ್ತಾಳೆ. ಹೇ ಪ್ರಭು ಶ್ರೀರಾಮ, ಮುಂದೆ ನಿನಗೂ ಮತ್ತು ರಾವಣನಿಗೂ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ನಿನಗೆ ಜಯ ಆಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾಳೆ ತಾಯಿ ದುರ್ಗಾ ಮಾತೆ ಪ್ರಭು ಶ್ರೀರಾಮರಿಗೆ. ಮುಂದೆ ಪ್ರಭು ಶ್ರೀರಾಮಚಂದ್ರ 9ನೇ ದಿನ ವಿಧಿ ವಿಧಾನದ ಪೂರ್ವಕವಾಗಿ ಆ ವ್ರತವನ್ನು ಸಂಪೂರ್ಣ ಮಾಡ್ತಾನೆ. ಶ್ರೀರಾಮರು ಪೂಜೆಯನ್ನು ಮುಗಿಸ್ತಾರೆ. ಅಷ್ಟಮಿ ದಿನ ದೇವಿಯ ಪ್ರತ್ಯಕ್ಷ ಆಗ್ತಾಳೆ. ಮುಂದೆ ಪ್ರಭು ಶ್ರೀರಾಮಚಂದ್ರ ಕಿಷ್ಕಿಂಧೆಯಿಂದ ಯಾವ ಸಮುದ್ರಕ್ಕೆ ಹೋಗ್ತಾರೆ. ಸಮುದ್ರಕ್ಕೆ ಹೋಗಿ ಅಲ್ಲಿ ಭಗವಾನ್ ಶಂಕರನನ್ನು ಪೂಜಿಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುತ್ತಾರೆ. ಸೇತುವೆಯನ್ನು ಕಟ್ತಾರೆ. ರಾಮನಿಗೂ ರಾವಣಿಗೂ ಯುದ್ಧ ಆಗ್ತದೆ. ವಿಜಯದಶಮಿ ದಿನಾನೇ ಪ್ರಭು ಶ್ರೀರಾಮರಿಗೆ ಜಯ ಆಗ್ಯದ.